ರಾಜ್ಯ ಕಾಂಗ್ರೆಸ್ನಲ್ಲಿ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ದಾವಣಗೆರೆ ದಕ್ಷಿಣ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ನಾಜೀರ್ ಕಿಕ್ಔಟ್ ಮಾಡಲಾಗಿದೆ. ಇದೆಲ್ಲದರ ನಡುವೆ ಸಚಿವ ಜಮೀರ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಒಂದೇ ದಿನ 2 ಬಾರಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಆಯ್ತು, ನಾಜೀರ್ ಕಿಕ್ಔಟ್ ಆಯ್ತು. ಈಗ ಜಮೀರ್ಗೆ ಟೆನ್ಷನ್ ಶುರುವಾಗಿದೆ. ಒಂದೇ ದಿನ 2 ಬಾರಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಗಂಭೀರವಾದಂತ ಚರ್ಚೆ ನಡೆದಿದೆ. ಸುಮಾರು 2 ಗಂಟೆಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಜಮೀರ್ ಅವರು. ನಜೀರ್ ವಿರುದ್ಧ ಕ್ರಮ ಕೈಗೊಂಡ ಬಗ್ಗೆ ಸುದೀರ್ಘ ಸಮಾಲೋಚನೆ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸಮುದಾಯದಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಮೀರ್ ಅವರು. ಹೈಕಮಾಂಡ್ ಆದೇಶ ಪಾಲನೆ ಮಾಡಿದ ಬಗ್ಗೆ ಸಿಎಂ ಮನವರಿಕೆ ಮಾಡಿಕೊಂಡಿದ್ದಾರೆ. ಪಕ್ಷದೊಳಗಿನ ಶತ್ರುಗಳ ಕುರಿತು ಕೂಡ ಸಚಿವ ಜಮೀರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ತರದೆಲ್ಲ ಚರ್ಚೆ ಆದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಸೈಲೆಂಟ್ ಮೋಡಲ್ಲಿರಿ, ಮೌನವಾಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಪಕ್ಷದೊಳಗಿನ ಶತ್ರುಗಳ ಬಗ್ಗೆ ಕೂಡ ಹೇಳಿದ್ದಾರೆ ಜಮೀರ್ ಅವರು. ಜೊತೆಗೆ ಅವರಿಗೆ ಯಾವ ರೀತಿಯಾದಂಥ ಟೆನ್ಷನ್ ಆಗಿದೆ ಈಗ ಅಂತೇಳಿ ಈಗ ಪ್ರಸ್ತುತ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಈಗ ಸದ್ಯಕ್ಕೆ ಮೌನವಾಗಿರಿ, ಏನು ಮಾತನಾಡಬೇಡಿ, ಸೈಲೆಂಟ್ ಆಗಿರಿ ಅಂತ ಸಲಹೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಆಗಿದೆ, ಸುದೀರ್ಘವಾದಂಥ ಸಮಾಲೋಚನೆ ಆಗಿದೆ. ಹೈಕಮಾಂಡ್ ಆದೇಶದ ಪಾಲನೆ ಮಾಡಿದ ಬಗ್ಗೆ ಕೂಡ ಸಿಎಂ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೇಳಿ ಕೇಳಿ ಸಿಎಂ ಅವರ ಆಪ್ತರು, ಅದರಲ್ಲೂ ಮೊದಲಿಗೆ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಈ ವಿಷಯದಿಂದಾಗಿ ಶುರುವಾದಂತಹ ಗೊಂದಲ ಅದೆಲ್ಲವೂ ಕೂಡ ಇಲ್ಲಿವರೆಗೂ ಬಂದು ನಿಂತಿದೆ. ಹಾಗಾಗಿ ಗಂಭೀರವಾದಂಥ ಚರ್ಚೆ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ಆಡಿದ್ದಾರೆ. ಏನೇನು ಚರ್ಚೆ ಮಾಡಿದ್ದಾರೆ ಹಾಗಾದರೆ ಅಂತ ಅಂದರೆ, ಒಂದೇ ದಿನ 2 ಬಾರಿ ಮೀಟ್ ಆಗಿರೋದು ಮುಖ್ಯಮಂತ್ರಿಗಳನ್ನು ಸಚಿವ ಜಮೀರ್ ಅವರು. 2 ಗಂಟೆಗಳ ಕಾಲ ಅವ್ರ ಜೊತೆ ಮಾತುಕತೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಜೀರ್ ಅವರ ವಿರುದ್ಧ ಕ್ರಮ ಕೈಗೊಂಡ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ ನಾಯಕರು. ಇನ್ನು ಸಮುದಾಯದಲ್ಲಿನ ಅಭಿಪ್ರಾಯದ ಕುರಿತು ಕೂಡ ಮಾಹಿತಿ ಕೊಡುವಂಥ ಕೆಲಸವನ್ನು ಜಮೀರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದು ಕಡೆ ದಾವಣಗೆರೆ ಟಿಕೆಟ್ ವಿಚಾರಕ್ಕೆ ಶುರುವಾದಂತಹ ಗೊಂದಲ ಅದಿನ್ನೂ ಕೂಡ ಬಗೆಹರಿದಿಲ್ಲ, ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇದೆಲ್ಲದರ ನಡುವೆ 2 ಬಾರಿ ಮೀಟ್ ಆಗಿ ಮಾತನಾಡಿರೋದು, ಏನೇನು ಚರ್ಚೆ ಆಗಿದೆ, ಏನು ಹೇಳಿದ್ರಂತೆ ಮುಖ್ಯಮಂತ್ರಿಗಳು ಜಮೀರ್ ಅವರಿಗೆ? ಪ್ರಭು, ರಾಜ್ಯ ಕಾಂಗ್ರೆಸ್ನಲ್ಲಿ ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಆರಂಭವಾದ ದಿನದಿಂದಲೂ ಸಹ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದುಕೊಂಡು ಮತದಾನ ಅಂತ್ಯ ಆಗುವವರೆಗೂ ಸಹ ಸಾಕಷ್ಟು ಗೊಂದಲಗಳು ಮತ್ತು ಬಿಕ್ಕಟ್ಟುಗಳು ಸಹ ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಸಮರ್ಥ ಅಭ್ಯರ್ಥಿ ಆದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಲಿಕ್ಕೆ ಸಾಕಷ್ಟು ಷಡ್ಯಂತ್ರಗಳನ್ನ ಮಾಡಲಾಗಿತ್ತು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಶಾಸಕರುಗಳೇ ಇದೀಗ ಬಹಿರಂಗವಾಗಿ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಎಐಸಿಸಿ ನಾಯಕರುಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಈ ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಪರಿಣಾಮಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇವತ್ತು 2 ಬಾರಿ ಭೇಟಿ ಮಾಡಿ ಸುದೀರ್ಘವಾದಂತ ಚರ್ಚೆಯನ್ನ ಮಾಡಿರುವಂತದ್ದು. ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಸ್ವೀಕೃತ ಆದ ಬಳಿಕ ನಸೀರ್ ಅಹಮದ್ ಅವರಿಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿತ್ತು. ಆದ್ರೆ ಸೂಚನೆಯನ್ನ ಕೊಟ್ಟ ಬಳಿಕವೂ ಸಹ ಅವರು ರಾಜೀನಾಮೆಯನ್ನ ಕೊಡದಿರೋ ಹಿನ್ನೆಲೆಯಲ್ಲಿ ಅವರನ್ನ ಇವತ್ತು ಬೆಳಗ್ಗೆ ಸಿಎಂ ಕಚೇರಿಯಿಂದ ಕಿಕ್ಔಟ್ ಅನ್ನ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಎಲ್ಲ ಬೆಳವಣಿಗೆಗಳ ಆದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಬೆಳಗಿನ ಜಾವ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಯಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ಹಿನ್ನೆಲೆಯಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇಂದು ಸಂಜೆ ಸುಮಾರು 2 ಗಂಟೆಗಳು ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಬೈ ಎಲೆಕ್ಷನ್ ವಿಚಾರದಲ್ಲಿ ಆಗಿರತಕ್ಕಂತ ಎಡವಟ್ಟುಗಳು ಮತ್ತು ಗೊಂದಲಗಳು ಮತ್ತು ಕಾಂಗ್ರೆಸ್ ಶಾಸಕರುಗಳೇ ಮಾಡ್ತಿರತಕ್ಕಂತ ಆರೋಪಗಳ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸಮಜಾಯಿಷಿಗಳನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಬಂದಿರೋ ಹಿನ್ನೆಲೆಯಲ್ಲಿ ಎಐಸಿಸಿ ಮತ್ತು ಹೈಕಮಾಂಡ್ ನಾಯಕರುಗಳು
ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಪ್ರಶ್ನೆ ಮಾಡಿ ಸಾಕಷ್ಟು ಸಮಯಗಳ ಕಾಲ ಉತ್ತರವನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾನು ಹೈಕಮಾಂಡ್ ಮತ್ತು ಪಕ್ಷ ಹೇಳಿದಂತೆ ಕೆಲಸಗಳನ್ನ ಮಾಡಿದ್ದೀನಿ. ಕೇರಳ ಚುನಾವಣೆಯ ಪ್ರಚಾರದಲ್ಲಿ ಉಸ್ತುವಾರಿಯನ್ನ ಕೊಡಲಾಗಿತ್ತು, ಅಲ್ಲೂ ನಾನು ಸಾಕಷ್ಟು ಸಮಯಗಳ ಕಾಲ ಪ್ರಚಾರವನ್ನ ಮಾಡಿದ್ದೀನಿ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲೂ ಸಹ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಪ್ರಚಾರವನ್ನ ಮಾಡಿದ್ದೀನಿ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ ಅನ್ನೋದ್ರ ಜೊತೆಗೂ ಸಹ ಸಮರ್ಥ ನಾಮಪತ್ರ ಸಲ್ಲಿಕೆ ವಿಚಾರವನ್ನು ಸಹ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಪಕ್ಷದ ಅಭ್ಯರ್ಥಿಯನ್ನ ಘೋಷಣೆ ಮಾಡುವುದಕ್ಕಿಂತ ಮುಂಚಿತವಾಗಿನೇ ಸಮರ್ಥ್ ಶಾಮನೂರ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಸರಿನಾ ಅನ್ನೋ ಒಂದು ಪ್ರಶ್ನೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇದೀಗ ಎತ್ತಿರುವಂತದ್ದು. ಅದರ ಜೊತೆಗೆ ನಜೀರ್ ಅಹಮದ್ ಅವರ ರಾಜೀನಾಮೆ ವಿಚಾರ ಕೊಡದೇ ಇರೋ ಮತ್ತು ಅವರನ್ನ ಕಿಕ್ಔಟ್ ಮಾಡಿರೋ ವಿಚಾರಕ್ಕೂ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದಲ್ಲಿ ಎದ್ದಿರತಕ್ಕಂತ ಭಿನ್ನಾಭಿಪ್ರಾಯಗಳು ಮತ್ತು ಮುಸ್ಲಿಂ ಸಮುದಾಯದ ಮುನಿಸನ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಸಮಜಾಯಿಷಿಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಹೈಕಮಾಂಡ್ ನಾಯಕರುಗಳ ಸೂಚನೆ ಬಂದಿರೋ ಹಿನ್ನೆಲೆಯಲ್ಲಿ ನಾನು ಈ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀನಿ, ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆ ಆದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರ ಮನೆಯಿಂದ ತೆರಳಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.